ಸಿದ್ದರಾಮಯ್ಯ ಮಾತಿನ ದಾಳಿಗೆ ತತ್ತರಿಸಿದ ಬಿಜೆಪಿ ನಾಯಕರು. ನಮ್ಮನ್ನ ಬಿಟ್ಬಿಡಿ ಎಂದಿದ್ದಕ್ಕೆ ರೇಣುಕಾಚಾರ್ಯ, ಸದಾನಂದ ಗೌಡ. ಸುಳ್ಳು ಹೇಳಿ ಜನರನ್ನ ಯಾಮಾರಿಸಿದವರು ಬೆತ್ತಲಾದ್ರ. ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಪಾಲಿಗೆ ಬೆನ್ನು ಬಿಡದ ಬೇತಾಳನಂತೆ ಕಾಡ್ತಾ ಇದ್ದಾರೆ. ಅವರ ಹೆಜ್ಜೆ ಹೆಜ್ಜೆಗೂ ಚೆಕ್ ಇಡ್ತಾ ಪ್ರತಿಯೊಂದು ವಿಷಯದಲ್ಲೂ ಬೆರಳಾಡಿಸುತ್ತಿದ್ದಾರೆ. ಇದರಿಂದ ಬಿಜೆಪಿ ನಾಯಕರಿಗೆ ಕುಂತ್ರು ನಿಂತ್ರು ಸಿದ್ದರಾಮಯ್ಯನವರದ್ದೇ ಧ್ಯಾನ, ಸಿದ್ದರಾಮಯ್ಯನವರದ್ದೇ ಚಿಂತೆ. ಸಿದ್ದರಾಮಯ್ಯ ಅದೆಲ್ಲಿ ನಮ್ಮ ಬಂಡವಾಳ ಬಯಲ್ ಮಾಡ್ತಾರೋ ಅನ್ನೋ ಚಿಂತೆ ಕಾಡ್ತಾ ಇದೆ. ಆದ್ರೆ ಬಿಜೆಪಿ ನಾಯಕರು ಬುರುಡೆ ಬಿಡೋದನ್ನು ಮಾತ್ರ ಬಿಡ್ಲೇ ಇಲ್ಲ. ಕೊರೋನಾದಿಂದ ಸೂಕ್ತ ಚಿಕಿತ್ಸೆ ಸಿಗದೆ ಜನ ಸಾಯ್ತಾ ಇದ್ರು, ಅಂಗೈ ಮೇಲೆ ಆಡಂಬರ ತೋರಿಸೋದನ್ನ ಬಿಟ್ಟಿಲ್ಲ. ಕೇಂದ್ರ ಸರ್ಕಾರದಿಂದ ವ್ಯಾಕ್ಸಿನ್ ಬರೋದು ತಡವಾದ್ರು ಮತ್ತು ತಾರತಮ್ಯವಾಗುತ್ತಿದ್ರು ಅದನ್ನ ಕವರ್ ಮಾಡೋ ತಂತ್ರ ಅನುಸರಿಸುತ್ತಿದ್ದಾರೆ. ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಿಗೆ ಲಕ್ಷ ಲಕ್ಷ ಡೋಸ್ ಲಸಿಕೆಯನ್ನ ಕಳಿಸುತ್ತಿರುವ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾತ್ರ 20,000, 30,000 ಲೆಕ್ಕದಲ್ಲಿ ಡೋಸ್ ಕಳಿಸ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಕಳಿಸಿದ್ದನ್ನೇ ಮೃಷ್ಟಾನ್ನ ಭೋಜನ ಎಂಬಂತೆ ಮೋದಿ ಮತ್ತು ದಿಲ್ಲಿ ನಾಯಕರನ್ನ ಹೊಗಳುತ್ತಿದ್ದಾರೆ ರಾಜ್ಯದ ನಾಯಕರು. ಅಷ್ಟೇ ಅಲ್ಲ, ತಮ್ಮ ಭುಜ ತಾವೇ ತಟ್ಕೊಂಡು ತಮ್ಮ ಕಾಲರನ್ನ ತಾವೇ ಎಗರಾಕೊಂತಿದ್ದಾರೆ. ಆದ್ರೆ ಸತ್ಯ ಬೆಳಕಿನ ಕಾಂತಿ ಇದ್ದಂತೆ ಅದನ್ನ ಮುಚ್ಚಿಡಕ್ಕಾಗುತ್ತಾ? ಖಂಡಿತ ಇಲ್ಲ. ಹೀಗಾಗಿ ಬರೀ ಸುಳ್ಳು ಹೇಳ್ತಿದ್ದ ಬಿಜೆಪಿ ನಾಯಕರ ಮೇಲೆ ಜನ ತಿರುಗಿ ಬಿದ್ದಿದ್ದಾರೆ. ಕೊರೋನಾದಿಂದ ಜನ ಬೀದಿ ಬೀದಿಯಲ್ಲಿ ಸಾಯ್ತಾ ಇದ್ರು, ವ್ಯಾಕ್ಸಿನ್ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತೇಳಿ ಸುಳ್ಳು ಹೇಳ್ತೀರಾ. ಅಧಿಕಾರದಿಂದ ತೊಲಗಿ ಮೊದಲು ಅಂತೇಳಿ ಜನ ಕಿಡಿಕಾರ್ತಿದ್ದಾರೆ. ಈ ಮಧ್ಯೆ ರೇಣುಕಾಚಾರ್ಯರಂತ ಕೆಲವು ನಾಯಕರು ನಮ್ಮನ್ನ ಬಿಟ್ಬಿಡಿ, ಇದು ರಾಜಕೀಯ ಮಾಡೋವಂತ ಕಾಲ ಅಲ್ಲ ಅಂತೇಳಿ ಸಿದ್ದರಾಮಯ್ಯನವರನ್ನ ಬೇಡಿಕೊಳ್ತಿದ್ದಾರೆ. ಅಷ್ಟಕ್ಕೂ ಕೊರೋನಾ ವಿಚಾರದಲ್ಲಿ ಬಿಜೆಪಿ ನಾಯಕರು ಜನರನ್ನ ಹೇಗೆ ಯಾಮಾರಿಸುತ್ತಿದ್ದಾರೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 13 ಜಿಲ್ಲೆಗಳಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಂತ. ರಾಜ್ಯದಲ್ಲಿ ಕಳೆದ 17 ದಿನಗಳಿಂದ ನೈಟ್ ಕರ್ಫ್ಯೂ ಮತ್ತು ಕೆಲ ದಿನಗಳಿಂದ ಲಾಕ್ ಡೌನ್ ಜಾರಿಗೊಳಿಸಲಾಗಿದೆ. ಹೀಗಾಗಿ ಬೆಂಗಳೂರು, ಮಂಡ್ಯ, ಹಾಸನ ಸೇರಿದಂತೆ ಒಟ್ಟು 13 ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಯುತ್ತಿದೆ ಅಂತೇಳಿ ಸರ್ಕಾರ ತನ್ನ ಅಂಕಿಅಂಶಗಳಲ್ಲಿ ಹೇಳುತ್ತಿದೆ. ಆದ್ರೆ ಅಸಲಿ ಮ್ಯಾಟರ್ ಏನ್ ಗೊತ್ತಾ? ಮೇ 1ರಿಂದ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಟೆಸ್ಟಿಂಗ್ ಪ್ರಮಾಣವನ್ನೇ ಕಡಿಮೆ ಮಾಡ್ತಾ ಬಂದಿದೆ ಸರ್ಕಾರ. ಟೆಸ್ಟಿಂಗ್ ಕಡಿಮೆಯಾಗಿರೋದ್ರಿಂದ ಸೋಂಕಿತರ ಸಂಖ್ಯೆ ಕಡಿಮೆಯಾಗಿದೆ, ಸಾವಿನ ಪ್ರಮಾಣವೂ ಇಳಿದಿದೆ. ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ಅಭಾವದಿಂದಾಗಿ ಒಂದೇ ದಿನ 24 ಜನ ಸಾವನ್ನಪ್ಪಿದ್ರು. ಆಗ ಅಲ್ಲಿ ಸತ್ತಿರೋದು ಕೇವಲ 3 ಮಂದಿ ಅಂತ ಹೇಳೋ ಮೂಲಕ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಾವಿನ ಲೆಕ್ಕವನ್ನೇ ಮುಚ್ಚಿಡೋಕೆ ಯತ್ನಿಸಿದ್ರು. ಆದ್ರೆ ಈ ಬಗ್ಗೆ ಹೈಕೋರ್ಟ್ ಸಮಿತಿಯ ತನಿಖಾ ವರದಿಯ ಪ್ರಕಾರ ಚಾಮರಾಜನಗರದಲ್ಲಿ ಸತ್ತಿದ್ದು 24 ಅಲ್ಲ 36 ಜನ ಅನ್ನೋ ಸತ್ಯ ಬಟಾ ಬಯಲಾಗಿದೆ. ರಾಜ್ಯ ಸರ್ಕಾರ ಕೊರೋನಾ ಸೋಂಕು ಮತ್ತು ಸಾವಿನ ವಿಚಾರದಲ್ಲಿ ಅದೇಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಪರಿಸ್ಥಿತಿ ಹೀಗಿರುವಾಗ 13 ಜಿಲ್ಲೆಗಳಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಂದಿದೆ ಅಂದ್ರೆ ನಂಬೋಕಾಗುತ್ತಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಈ ಬಗ್ಗೆ ದನಿ ಎತ್ತಿರೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ನಾಯಕರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರದ ನಡೆ ಏನೇನು ಸರಿ ಇಲ್ಲ, ಸೋಂಕಿತರ ಸಂಪರ್ಕಕ್ಕೆ ಬಂದಿದ ಎಲ್ಲರಿಗೂ ಟೆಸ್ಟ್ ಮಾಡಲೇಬೇಕು, ಕೊರೋನಾ ಟೆಸ್ಟಿಂಗ್ ಹೆಚ್ಚು ಮಾಡಿದ್ರೆ ಮಾತ್ರ ಸೋಂಕಿತರ ಪತ್ತೆ ಸಾಧ್ಯ, ಕಾಟಾಚಾರಕ್ಕೆ ಟೆಸ್ಟಿಂಗ್ ಮಾಡಿದ್ರೆ ಸೋಂಕಿತರ ಸಂಖ್ಯೆ ಹೆಚ್ಚಾಗೋಕೆ ನೀವೇ ಕಾರಣವಾಗೋದಿಲ್ವೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ತನ್ನ ನಯವಾದ ಸುಳ್ಳುಗಳಿಂದ ಜನರನ್ನ ಸಾವಿನ ಕೂಪಕ್ಕೆ ದುಡುತ್ತಿದೆಯಾ ಅನ್ನೋ ಅನುಮಾನ ಕಾಡುತ್ತಿದೆ. ಬಡವರಿಗೆ 5+10 kg ಅಕ್ಕಿ ಕೊಡಿ.
ಇಂದಿರಾ ಕ್ಯಾಂಟೀನ್ಗಳನ್ನ ಮುಚ್ಚಬೇಡಿ, ಕೊರೋನಾ ಟೆಸ್ಟಿಂಗ್ ಹೆಚ್ಚಿಸಿ ಅಂತೇಳಿರೋ ಸಿದ್ದರಾಮಯ್ಯ ಬಡವರ ಹಸಿವಿನ ನೋವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ನಾನು ಕೊಡ್ತಾ ಇದ್ದ 7 ಕೆಜಿ ಅಕ್ಕಿಯಲ್ಲಿ 5 ಕೆಜಿಯನ್ನ ಇಳಿಸಿದ್ದೀರಿ, ಇದರ ಜೊತೆಗೆ ಲಾಕ್ ಡೌನ್ ಬೇರೆ ಹೇರಿದ್ದೀರಿ. ಇಂಥ ಟೈಮ್ ಅಲ್ಲಿ ಕೊಡೋ ಅಕ್ಕಿಗೂ ಕತ್ರಿ ಹಾಕಿದ್ರೆ ಹೆಂಗೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇದೆ. ಇದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಬಡವರಿಗೆ 10 ಕೆಜಿ ಅಕ್ಕಿ ಕೊಡಬೇಕು. 10 ರೂಪಾಯಿಗೆ ಬಡವರು ಹೊಟ್ಟೆ ತುಂಬಾ ಊಟ ಮಾಡೋ ಇಂದಿರಾ ಕ್ಯಾಂಟೀನ್ಗಳಿಗೆ ನಿರ್ಬಂಧ ಹೇರಬಾರದು ಅಂತೇಳಿ ಕಿಡಿಕಾರಿದ್ದಾರೆ. ಲಸಿಕೆ ಕೊರತೆ ವಿಚಾರದಲ್ಲೂ ಬೆಂಕಿ ಉಗುಳಿದ ಸಿದ್ದರಾಮಯ್ಯ. ಕೇಂದ್ರದಿಂದ ರಾಜ್ಯಕ್ಕೆ ಇವತ್ತು ಕಡಿಮೆ ಕೊರೋನಾ ವ್ಯಾಕ್ಸಿನ್ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ವರ್ತನೆ ಅಂತೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜನ ಲಸಿಕೆ ಸಿಗದೆ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ಅಲಿಯೋ ದುಸ್ಥಿತಿ ಬಂದಿದೆ. ಕರ್ನಾಟಕ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಲಸಿಕೆ ನೀಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳಿಗೆ ಚೀಮಾರಿ ಹಾಕಿವೆ. ಇಷ್ಟಾದ್ರೂ ಬಿಜೆಪಿ ನಾಯಕರಿಗೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಲಸಿಕೆ ಉತ್ಪಾದನೆಯಾಗದಿದ್ರೆ ನೇಣು ಹಾಕೋಬೇಕಾ ಎಂದ ಡಿವಿಎಸ್. ನೇಣು ಹಾಕಿಕೊಳ್ಳುವ ಬದಲು ರಾಜೀನಾಮೆ ನೀಡಿ ಪುಣ್ಯ ಕಟ್ಕೊಳ್ಳಿ. ಸಿದ್ದು ವಾಗ್ದಾಳಿಗೆ ತಂಡ ಹೊಡೆದ ಡಿವಿ ಸದಾನಂದಗೌಡ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಈ ಮಧ್ಯೆ ಲಸಿಕೆ ಇಲ್ಲದಿದ್ದರೂ 18 ವರ್ಷ ಮೇಲ್ಪಟ್ಟವರಿಗೂ ಲಸಿಕೆ ಕೊಡ್ತೀವಿ ಅಂತೇಳಿ ಸರ್ಕಾರ ಕೋವಿನ್ ಆಪ್ ನಲ್ಲಿ ರಿಜಿಸ್ಟ್ರೇಷನ್ಗೆ ಅನುಮತಿನೂ ಕೊಟ್ಟಿದೆ. ಆದ್ರೆ ರಿಜಿಸ್ಟರ್ ಮಾಡ್ಕೊಂಡಿರೋ ಜನ ಲಸಿಕೆ ಹಾಕಿಸಿಕೊಳ್ಳೋಕೆ ಹೋದ್ರೆ ಲಸಿಕೆ ಸ್ಟಾಕ್ ಇಲ್ಲ ಅಂತೇಳಿ ವಾಪಸ್ ಕಳಿಸುತ್ತಿದ್ದಾರೆ. ಇತ್ತ ಹುಲಿಯ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಳಿ ಬಿಡಿಸುತ್ತಿದೆ. ಹೇಳಿದಂತೆ ಜನರಿಗೆ ಲಸಿಕೆ ಕೊಡಿ ಅಂತೇಳಿ ಒತ್ತಾಯಿಸುತ್ತಿದೆ. ಅಷ್ಟೇ ಅಲ್ಲ, ಕೇಂದ್ರದ ವಿರುದ್ಧ ಏರು ದನಿಯಲ್ಲಿ ಕೇಳಿ ಲಸಿಕೆ ಪಡೆದು ತರಲಾಗದ ಸಿಎಂ ಮತ್ತು 25 ಬಿಜೆಪಿ ಎಂಪಿಗಳಿಗೆ ಜನ ಮಂಗಳಾರತಿ ಎತ್ತುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಡಿವಿ ಸದಾನಂದಗೌಡರು, ಕೊರೋನಾ ಲಸಿಕೆ ಉತ್ಪಾದನೆಯಾಗದಿದ್ರೆ ನಾವು ನೇಣು ಹಾಕಿಕೊಳ್ಳಬೇಕಾಗುತ್ತಾ ಅಂತೇಳಿ ಸಿಡಿಮಿಡಿಗೊಂಡಿದ್ರು. ಇದಕ್ಕೆ ತಿರುಗೇಟು ನೀಡಿರೋ ಹುಲಿಯ ಸಿದ್ದರಾಮಯ್ಯ ನೇಣು ಹಾಕಿಕೊಳ್ಳೋದೇನು ಬೇಡ, ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಹೋದ್ರೆ ಸಾಕು ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇತ್ತ ಸಿಎಂ ಬಿಎಸ್ವೈಗೂ ಸಿದ್ದರಾಮಯ್ಯ ಇದೇ ಮಾತನ್ನ ಹೇಳಿದ್ರು. ಕೋವಿಡ್ ನಿರ್ವಹಣೆ ಮಾಡೋಕೆ ಆಗದಿದ್ರೆ ರಾಜೀನಾಮೆ ಕೊಟ್ಟು ಕುರ್ಚಿಯಿಂದ ಕೆಳಗಿಳಿರಿ ಅಂತೇಳಿ ಗುಡುಗಿದ್ರು. ಇದಕ್ಕೆ ಕಂಗಾಲಾಗಿ ಹೋಗಿದ್ದ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಬಿಟ್ಟಿ ಪ್ರಚಾರಕ್ಕಾಗಿ ಸಿದ್ದರಾಮಯ್ಯ ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ, ಅವರು ಸಲಹೆ ಕೊಡಲೇ, ಆದ್ರೆ ಸಿಎಂ ರಾಜೀನಾಮೆ ಕೇಳೋದು ಸರಿಯಲ್ಲ. ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡೋದ್ ಬೇಡ, ಚುನಾವಣೆ ಬಂದಾಗ ರಾಜಕೀಯ ಮಾಡಿ ಅಂತೇಳಿದ್ರು ರೇಣುಕಾಚಾರ್ಯ. ರೇಣುಕಾಚಾರ್ಯ ಅವರ ಈ ಮಾತುಗಳನ್ನ ಕೇಳಿದ್ರೆ ಕೈಲಾಗದವನು ಮೈ ಪರಿಚಿಕೊಂಡಂತಿದೆ. ಕೊರೋನಾ ಲಸಿಕೆ ಖರೀದಿಗೆ 100 ಕೋಟಿ ಕೊಟ್ಟ ಕಾಂಗ್ರೆಸ್, ಕೊರೋನಾವನ್ನ ಕಂಟ್ರೋಲ್ ಮಾಡೋಕೆ ಲಸಿಕೆಯೊಂದೇ ರಾಮಬಾಣ. ಈ ಸತ್ಯ ಅರಿತಿರೋ ಸಿದ್ದರಾಮಯ್ಯ ತಮ್ಮ ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡಿ ಕೊರೋನಾ ಲಸಿಕೆ ಖರೀದಿಗೆ 100 ಕೋಟಿ ಹಣವನ್ನ ನೀಡೋದಾಗಿ ಹೇಳಿದ್ದಾರೆ. ನಮ್ಮ 100 ಪ್ರತಿನಿಧಿಗಳು ಈ ಬಗ್ಗೆ ಡಿಸೈಡ್ ಮಾಡಿದ್ದೇವೆ, ಪ್ರತಿಯೊಬ್ಬರು 1 ಕೋಟಿ ರೂಪಾಯಿ ವ್ಯಾಕ್ಸಿನ್ ಖರೀದಿಗೆ ನೀಡ್ತೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಈ ಮಾತಿನಿಂದ ಆಡಳಿತ ಪಕ್ಷಕ್ಕೆ ಮುಖಭಂಗವಾದಂತಾಗಿದೆ. ಹಾಗೊಮ್ಮೆ ಕಾಂಗ್ರೆಸ್ ನಾಯಕರು ಲಸಿಕೆ ಖರೀದಿಗೆ 100 ಕೋಟಿ ಹಣ ಕೊಟ್ರೆ 2023ರ ಎಲೆಕ್ಷನ್ ನಲ್ಲಿ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಬರೋದು ಗ್ಯಾರಂಟಿ. ಸರ್ಕಾರದ ಬೊಕ್ಕಸದಲ್ಲಿ ಕೋಟಿ ಕೋಟಿ ಹಣ ಇದ್ರು ಜನರ ಜೀವ ಉಳಿಸೋ ವ್ಯಾಕ್ಸಿನ್ ಖರೀದಿಸೋಕೆ ಹಣ ಖರ್ಚು ಮಾಡದ ಬಿಜೆಪಿಯವರಿಗೆ ನಾಚಿಕೆಯಾಗಲ್ವೇ? ವ್ಯಾಕ್ಸಿನ್ ಹೋಗ್ಲಿ ಬಿಡಿ, ಲಾಕ್ ಡೌನ್ ಟೈಮ್ ಅಲ್ಲಿ ಬಡವರಿಗೆ ಉಚಿತವಾಗಿ 10 ಕೆಜಿ ಅಕ್ಕಿ ಕೊಟ್ಟಿದ್ರೆ ನಿಮ್ಮ ಗಂಟು ಕರಗಿ ಹೋಗ್ತಿತ್ತಾ ಅಂತೇಳಿ ಶ್ರೀ ಸಾಮಾನ್ಯ ಪ್ರಶ್ನೆ ಮಾಡ್ತಿದ್ದಾನೆ. ಈಗ ಹೇಳಿ ಸ್ನೇಹಿತರೆ, ಬಡವರ ಪರ ನಿಲ್ಲೋ ಸಿದ್ದು ಸರ್ಕಾರ ಬೇಕಾ, ಬಡವರನ್ನ ಸಾವಿನ ದವಡೆಗೆ ತಳ್ಳೋ ಬಿಜೆಪಿ ಸರ್ಕಾರ ಬೇಕಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.